ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಕಂಪ್ಲೀಟ್ ಕ್ಯೂರ್ ಡಿವೈನ್ ಹೀಲಿಂಗ್ ಸೆಂಟರ್ಗೆ ಯಾವ್ಯಾವ ಥರ ಪೇಷಂಟ್ ಬರ್ತಾರೆ ಅಂತ ನಾವು ಹೇಳೋದು ಬೇಡ, ಡೈರೆಕ್ಟಾಗಿ ಅವ್ರದೇ ವಿಡಿಯೋ ಮಾಡ್ಕೊಂಡು ನೋಡ್ಕೊಂಡು ಬಂದ್ಬಿಡೋಣ. ಅವಾಗ ನಾವೇನು ಎಕ್ಸ್ಪ್ಲೈನ್ ಮಾಡೋದು ಬೇಡ, ಯಾವ ಕಂಡೀಷನಲ್ಲಿದ್ದರು ಮತ್ತು ಯಾವ ಥರ ಅವರು ಹುಷಾರಾಗಿದ್ದಾರೆ ಎರಡೂ ನಿಮ್ಗೆ ಗೊತ್ತಾಗತ್ತೆ. ಬನ್ನಿ. ಏನು ನಿನ್ನ ಹೆಸರು ಪುಟ್ಟ? ಪ್ರಿಯಾ. ಎಷ್ಟನೇ ಕ್ಲಾಸು? ಏನು ಪ್ರಾಬ್ಲಮ್ ಇದೆ ನಿನಗೆ? ಕಾಲು ನೋವು ಇದೆಯಾ? ಸೊಂಟನೂ ನೋವು ಇದೆಯಾ? ನಡ್ಕೊಂಡು ಬಾ ನೋಡೋಣ ಏನಾಗುತ್ತೆ. ಸ್ಟ್ರೇಟಾಗಿ ಆ ಥರ ಬೆಂಡೆ ಆಗತ್ತಾ ಕಾಲು? ಹಾಂ ಹ್ಞೂ, ನಡಿ. ಸ್ವಲ್ಪ ಸೊಂಟನೂ ಹಿಡ್ಕೊಂಡಿದೆಯಾ ಅವಳಿಗೆ ಅಲ್ವಾ? ನಡಿ, ಹಾಗೆ ನಡೀತಾ ಇರು. ಕೈ ಬೀಸಲ್ಲ ಸರ್. ಅದೇ ಗೊತ್ತು. ಕೈ ಬೀಸಮ್ಮ ನೋಡೋಣ. ಆ ಕಡೆ ಕೈ ಬೀಸ್ಕೊಂಡು ಹೋಗ್ಬಿಟ್ಟ. ಹಾಂ, ಈ ಕಡೆ ಕೈ ಬೀಸ್ಕೊಂಬ. ಸರಿ ಬಿಡಿ. ಓಕೆ. ಸುಗ್ನಾ ಅಂತ. ನನಗೆ 13 ವರ್ಷದಿಂದ ವೆರಿಕೋಸ್ ವೈನ್ಸ್ ಇತ್ತು. ಹೋಮಿಯೋಪತಿ, ಅಲೋಪತಿ ಎಲ್ಲ ತೋರಿಸಿದ್ದೆ. ಅಲ್ಲೆಲ್ಲ ನನಗೆ ರಿಕ್ವೈರ್ ಆಗಿರ್ಲಿಲ್ಲ. ಬಟ್ ಇಲ್ಲಿ ಬಂದು 1.5 ಮಂತ್ಗೆ ನನ್ನ ವೆರಿಕೋಸ್ ವೈನ್ಸ್ ಅಲ್ಲಿ ಪೇನ್ ಕಡಿಮೆ ಆಗಿದೆ, ಸ್ವಲ್ಪ ಸ್ವೆಲ್ ಇದ್ದಿದ್ದೆಲ್ಲ ಕಡಿಮೆ ಆಗಿದೆ. ಮತ್ತೆ ನನಗೆ ಗಾಲ್ ಬ್ಲಾಡರ್ ಸ್ಟೋನ್ ಇತ್ತು, ಪೇನ್ ತುಂಬಾ ಬರ್ತಿತ್ತು, ಅದು ಕಡಿಮೆ ಆಗಿದೆ. ಅಲ್ಲಿ ಅದನ್ನ ನನಗೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ರು ಅಲೋಪತಿಯಲ್ಲಿ. ಅದು ತಗೊಂಡಷ್ಟು ಸಹ ಪೇನ್ ಕಡಿಮೆ ಆಗ್ತಾ ಇತ್ತು. ಮತ್ತೆ ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡಿದ್ರೆ ಮತ್ತೆ ಪೇನ್ ಶುರು ಆಗ್ತಿತ್ತು. ಹೋಮಿಯೋಪತಿಯಲ್ಲಿ ಗುಳಿಗೆಗಳು ಕೊಡ್ತಿದ್ರು, ಅದನ್ನ ಅವ್ರು ಹೇಳಿದ್ರು 4 years ವರೆಗೂ ಕಂಟಿನ್ಯೂಸ್ ತಗೋಬೇಕು ಅಂತ ಹೇಳಿದ್ರು. 4 years ಆದ್ಮೇಲೆ ಮತ್ತೆ ಬಿಟ್ಟೆ, ಮತ್ತೆ ಸ್ವಲ್ಪ ಒಂದು 4-5 ತಿಂಗಳಾದ್ಮೇಲೆ ಮತ್ತೆ ಸ್ವೆಲ್ ಶುರು ಆಯಿತು. ಹಾಗಾಗಿ ನಾನು ಅದೆರಡನ್ನು ಸ್ಟಾಪ್ ಮಾಡಿದ್ದೆ. ಎಲ್ಲೂ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಕ್ಕಿರ್ಲಿಲ್ಲ. ಬಟ್ ಇಲ್ಲಿ ಒಂದು 1.5 ತಿಂಗಳಿಗೆ ನನಗೆ ಕಪ್ಪಿಗೆ ಅಂತ 2-3 ಟ್ರೀಟ್ಮೆಂಟ್ ಮಾಡಿದ್ರು. ಅದು ಮಾಡಾದ್ಮೇಲೆ ಸ್ವೆಲ್ಲಿಂಗ್ ಕಡಿಮೆ ಆಗಿದೆ, ನನಗೆ ಸ್ವಲ್ಪ ಪೇನ್ ಫುಲ್ ಕಡಿಮೆ ಆಗಿದೆ. ಕಾಲು ತುಂಬಾ ಊದ್ಕೊಂಡಿತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ. ನನಗೆ ಫಸ್ಟ್ ಸತಿ ನಾಡಿ ಸೆಟ್ಟಿಂಗ್ ಅಂತ ಮಾಡಿದ್ರು. ಅದ್ರಲ್ಲಿ ನನಗೆ ಎಫೆಕ್ಟ್ ಆಯ್ತು. ನನ್ನ ಬೆರಳಲ್ಲಿ ನಂಗೆ ಸೆನ್ಸೇಷನ್ ಗೊತ್ತಾಯ್ತು. ನಾನು ಅವ್ರಿಗೆ ಹೇಳಿದೆ, ಡಾಕ್ಟರ್ಗೆ, ನನಗೆ ನಾಡಿ ಸೆಟ್ಟಿಂಗ್ ಅಲ್ಲಿ ಈ ಬೆರಳಲ್ಲಿ ಈ ಸೆನ್ಸೇಷನ್ ಗೊತ್ತಾಯ್ತು ನನಗೆ ಅಂತ. ಬಟ್ ಮಾಡಿ ಆದ್ಮೇಲೆ ಓಕೆ, ನನಗೆ ಸ್ವಲ್ಪ ಎಡಗೈಯಲ್ಲಿ ಕೆಲವೊಂದು ಸೆನ್ಸೇಷನ್ ಗೊತ್ತಾಯ್ತು. ಈಗ ನಂತರ ತುಂಬಾ ವರ್ಷ, 13 ವರ್ಷ 15 ವರ್ಷ ಸಫರ್ ಪಡೋರು ತುಂಬಾ ಜನ ಇರ್ತಾರೆ, ಹೇಳ್ಕೊಂಡಿದ್ದೀರಾ ಇರ್ತಾರೆ. ಅವ್ರು ಒಂದ್ಸಲಿ ಬಂದು ಕನ್ಸಲ್ಟ್ ಮಾಡಿ ಅವ್ರ ಪ್ರಾಬ್ಲಮ್ಸ್ ಏನೇನಿರುತ್ತೆ ಹೇಳ್ಕೊಂಡು ಸ್ವಲ್ಪ ಸಜೆಷನ್ ತಗೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ ಹೆಲ್ತ್ ಫಸ್ಟ್ ಮೇನ್ ಆಗಿರೋದ್ರಿಂದ ನಾವು ಟೈಮ್ ತಗೊಳ್ಳೇಬೇಕಾಗುತ್ತೆ. ನಾನೀಗ ಸುಮಾರು ವರ್ಷದಿಂದ ಫೋರ್ಟಿಸ್ ಹಾಸ್ಪಿಟಲ್ ತೋರಿಸಿದೆ. ಅಷ್ಟು ದೊಡ್ಡ ಹಾಸ್ಪಿಟಲ್ ತೋರಿಸಿದ್ರು ನನ್ಗೇನು ಅಲ್ಲಿ ಸ್ಯಾಟಿಸ್ ಆಗ್ಲಿಲ್ಲ. ಹಾಗಾಗಿ ಇಲ್ಲಿ ಬಂದ್ಮೇಲೆ ನಂಗೆ 1.5 ತಿಂಗಳಿಗೆ ಪರವಾಗಿಲ್ಲ ಅನ್ನೋಷ್ಟು ಕಡಿಮೆ ಆಗಿದೆ. ನಮಸ್ತೆ ಸರ್. ಇಲ್ಲಿ ನಮ್ಮ ಕ್ಲಿನಿಕ್ ಬಂದ್ಮೇಲೆ ಡಿಫ್ರೆನ್ಸ್ ಏನಾಯ್ತು ಅದು ಸ್ವಲ್ಪ ಅದರ ಬಗ್ಗೆ ರಿಯಲ್ ಏನಿದೆ ಅದನ್ನ ಹೇಳಿ. ಓಕೆ. ನನ್ನ ಹೆಸರು ಜ್ಯೋತಿ ಅಂತ. ನಾನು ಬಿದ್ದು ಕಾಲು ಏಟ್ ಮಾಡ್ಕೊಂಡು ಎಡಕಾಲು ತುಂಬಾ ಪೇನ್ ಬರ್ತಿತ್ತು. ಮತ್ತೆ ಸೊಂಟದ್ದು ಬಗ್ಗಿದ್ರೆ ಎದೊಳಕ್ ಆಗ್ತಿರ್ಲಿಲ್ಲ. ಮತ್ತೆ ಕಾಲು ಮಡ್ಚಿ ನೆಲದ ಮೇಲೆ ಕೂರಕ್ ಆಗ್ತಿರ್ಲಿಲ್ಲ. ಅಂದ್ರೆ ಚಕ್ರ ಮಕ್ಕಳು ಹಾಕಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ. ಚಕ್ರ ಮಕ್ಕಳು ಹಾಕೊಂಡು ಕೂರಕ್ ಆಗ್ತಿರ್ಲಿಲ್ಲ. ನಾನು MRI ಸ್ಕ್ಯಾನ್ ಮಾಡಿಸಿ ಒಂದು 4 ಆಸ್ಪತ್ರೆ ಎಲ್ಲ ತಿರುಗಿದ್ದೀನಿ. MRI ಸ್ಕ್ಯಾನು, ಎಕ್ಸ್ರೇ ಎಲ್ಲ ಮಾಡಿಸಿದ್ದೀನಿ. ಅಲ್ಲೇನು ಕ್ಯೂರ್ ಕಾಣಿಸಿಲ್ಲ ನನಗೆ. ಇಲ್ಲಿ ಬಂದ್ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮ್ಗೆ? ಇದೆ ಸರ್. ಓಕೆ. ನೀವು ಯಾವುದೇ ರೀತಿಯಲ್ಲಿ ಇಂಜೆಕ್ಷನ್ ಮಾತ್ರೆ ಏನಾದರೂ ತಗೊಂಡಿದ್ದೀರಾ ನಮ್ಮ ಕ್ಲಿನಿಕ್ ಅಲ್ಲಿ? ಇಲ್ಲ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಶೇಷಗಿರಿ ಪುರಾಣಿಕ. ಏಜು? ಏಜ್ 80 years. ಹಾ, ನಿಮ್ ಸಮಸ್ಯೆ ಎಲ್ಲ ವಾಸಿ ಆಗಿದೆ ಅಲ್ವಾ? ನಿಮ್ದೆಲ್ಲ ನೋವು ಕಮ್ಮಿ ಆಗಿದೆ ಅಲ್ವಾ? ಕಮ್ಮಿ ಆಗಿದೆ. ಹೇಳಿ. ಕಾಲಿ ಜಾರ್ ಬಿದ್ದಿದ್ದೆ, ಜಾರ್ ಬಿದ್ದು ಸ್ಲಿಪ್ ಆಗಿತ್ತು, ತೊಡೆಗೆ ಸ್ವಲ್ಪ ಪೇನ್ ಆಗಿತ್ತು. ಆ ಪೇನ್ ಎಷ್ಟೋ ಸಹ ಕಮ್ಮಿ ಆಗಿದ್ದಿಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ನಮ್ಮ ಶಿವ ಅವ್ರ ಕಡೆ ಬಂದ್ಮೇಲೆ ಹಚ್ಕೊಂಡು ಅದು ಮಾಡಿದ ಅಕ್ಯುಪ್ರೆಷರ್ ತಗೊಂಡು, ಆಮೇಲೆ ಮ್ಯಾಗ್ನೆಟಿಕ್ ಥೆರಪಿ ಎಲ್ಲ ತಗೊಂಡು ಇದೆಲ್ಲ ಕಮ್ಮಿ ಆಗದ. ಈಗ ಆಗಿದೆ. ಈಗ 1 month ಆತು, ಪ್ರಾಬ್ಲಮ್ ಇಲ್ಲ. ಈಗ 100ಕ್ಕೆ 100 ವಾಸಿ ಆಗಿದೆಯಾ? 100ಕ್ಕೆ 100 ಕಡಿಮೆ ಆಗಿದೆಯಾ? ಕಮ್ಮಿ ಆಗಿದೆ, ಕೋಲ್ಡ್ ಕಮ್ಮಿ ಆಗಿದೆ. ಈಗೇನು ನೋವಿಲ್ಲ? ಏನು ಪ್ರಾಬ್ಲಮ್ ಇಲ್ಲ. ಈಗೇನಿಲ್ಲ. ಸರ್ ನಮಸ್ತೆ. ನಮಸ್ಕಾರ ಸರ್. ಸೂರ್ಯನಾರಾಯಣ ಅಂತ. ಓಕೆ. ಈಸಿಯಾಗಿ ನಡೆಯೋಕ್ಕಾಗ್ತಾ ಇತ್ತಿಲ್ಲ.
ಮತ್ತೇನಾಗ್ತಾ ಇತ್ತು? ಆಮೇಲೆ ಸುಸ್ತಾಗ್ತಾ ಇತ್ತು. ಈಗ 3 months ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ನನಗೆ ಸುಸ್ತು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಆಮೇಲೆ ಹಿಪ್ಪು ನೋವು ಬರ್ತಾ ಇದ್ದದ್ದು ಒಂಥರ ಹಿಡಿದಾಗ ಆಗ್ತಾ ಇತ್ತು, ನಡೆಯೋಕೆ ಈಸಿ ವಾಕಿಂಗ್ ಆಗ್ತಾ ಇತ್ತಿಲ್ಲ. ಈಗ ಐ ಕ್ಯಾನ್ ವಾಕ್ ಈಸಿಲಿ. ಅದು ಹಿಪ್ ಜಾಯಿಂಟ್ ಕಂಪ್ಲೀಟ್ ಹೋಗಿದೆ ಇವಾಗ. ಹಿಪ್ ಜಾಯಿಂಟ್ ಕಂಪ್ಲೀಟ್ ಆಗಿ ಹೋಗಿದೆ. ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಸೊ ನಿಮ್ ಫ್ರೆಂಡ್ಸ್ ಅದು ರೆಫರ್ ಮಾಡಕ್ ಇಷ್ಟಪಡ್ತೀರಾ? ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಎಸ್.ಎಲ್. ಮೂರ್ತಿ. ನನಗೆ ಪೈಲ್ಸು, ಮೈಗ್ರೇನು, BP ಹಾಗೂ ಸರ್ಪ ಸುತ್ತಾಗಿತ್ತು ಹಿಂದೆ. ಅದರ ತುರಿಕೆ ಇನ್ನು ಶುರುವಾಗಿತ್ತು. ಇದರ ಬಗ್ಗೆ ಡಾಕ್ಟರ್ ಶಿವ ಅವರ ಹತ್ರ ನಾವು ಕನ್ಸಲ್ಟ್ ಮಾಡಿದಾಗ ಅವರು ಮ್ಯಾಗ್ನೆಟ್ ಥೆರಪಿ ಹಾಗೂ ಫುಡ್ ಥೆರಪಿಯಿಂದ ಅದನ್ನು ವಾಸಿ ಮಾಡಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಸರ್, ಈಗ ಯಾವುದೇ ರೀತಿ ಇಂಜೆಕ್ಷನ್ ಮಾತ್ರೆ ಕೊಡದೇನೆ ವಾಸಿ ಆಗಿರೋದು ನಿಜ ಇದೆಯಾ? ಹೌದೌದು. ಏನ್ ಸುಳ್ಳು ಏನ್ ಹೇಳ್ತಾ ಇಲ್ಲ ಅಲ್ಲ? ಇಲ್ಲ, ಕರೆಕ್ಟ್ ಆಗಿದೆಯಾ? ಈಗ 100% ವಾಸಿ ಆಗಿದೆ ಅಲ್ವಾ? 100% ವಾಸಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಹೇಶ್ ಅಂತ. ಓಕೆ. ನನಗೆ ಫ್ರೋಜನ್ ಶೋಲ್ಡರ್ ತರ ಇತ್ತು. ಆಮೇಲೆ ಲೋವರ್ ಬ್ಯಾಕ್ ಪೇನ್ ಇತ್ತು. ಅಂದ್ರೆ ಸ್ಪೈನಲ್ ಕಾರ್ಡ್ ಟ್ರೀಟ್ಮೆಂಟ್ ತರ ಇತ್ತು. ಓಕೆ. ಅದಕ್ಕೋಸ್ಕರ ಬಂದೆ. ಓಕೆ. ಬಂದಾಗ ನೀವು ಡಾಕ್ಟರ್ ಚೆಕ್ ಮಾಡಿದ್ಮೇಲೆ ಗಂಟು ಇರೋದು ಗೊತ್ತಾಯ್ತು ಹಿಂದ್ಗಡೆ ನೆಕ್ ಹತ್ರ. ಮತ್ತೆ ನನಗೆ ಸ್ಕಿನ್ ಒಂದು ಸ್ವಲ್ಪ ಇದಿತ್ತು, ಸ್ವಲ್ಪ ಅಲರ್ಜಿ ತರ ಏನೋ ಇತ್ತು. ಓಕೆ. ಅದಕ್ಕೆ ಆಯಿಲ್ ಕೊಟ್ಟಿದ್ದು. ಈ ಕ್ಲಿನಿಕ್ ಬಗ್ಗೆ ಟೋಟಲ್ ಆಗಿ ಸ್ಯಾಟಿಸ್ಫೈ ಇದೆ. ಈಗ ನೀವು ಈ ಕ್ಲಿನಿಕ್ ಬಗ್ಗೆ ನಿಮ್ ಫ್ರೆಂಡ್ಸ್ ಅಲ್ಲಿ ಇದರಲ್ಲಿ ರೆಫರ್ ಮಾಡಕ್ ಇಷ್ಟಪಡ್ತೀರಾ? ರೆಫರ್ ಮಾಡ್ತೀನಿ. ಯಾರನ್ನ ಇದ್ರೆ ಈ ತರ ಪೇನ್ ಸೊ ನ್ಯಾಚುರಲ್ ಥೆರಪಿ ನಲ್ಲೇನೆ ಕಡಿಮೆ ಆಗ್ತಾ ಇದೆ. ವಿತೌಟ್ ಮೆಡಿಸಿನ್ಸ್, ಮಾತ್ರೆ, ಇಂಜೆಕ್ಷನ್ಸ್ ಏನೂ ಇಲ್ದೇನೆ ನ್ಯಾಚುರಲ್ ಆಗಿ ಟ್ರೀಟ್ಮೆಂಟ್ ಮಾಡ್ತಾರೆ. ಅದರಲ್ಲಿ ವಾಸಿ ಅದಕ್ಕೆ ವಾಸಿ ಆಗುತ್ತೆ. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಉಮೇಶ್ ಅಂತ ಹೇಳಿ. ನಾನು ಒಬ್ಬ ಟೀಚರ್, ಮಾಸ್ಟ್ರು. ನಾನು ತಿಪ್ಟೂರು, ನಮ್ಮ ಸ್ಥಳ ತಿಪ್ಟೂರು. ನನಗೆ ಏನಾಗಿತ್ತು ಅಂದರೆ ಗ್ಯಾಸ್ಟ್ರಿಕ್ಕು, ಆಮೇಲೆ ಶುಗರು, BP ಇದು ಜಾಸ್ತಿನೇ ಇತ್ತು. ಮಾಮೂಲಿ ಕಾಯಿಲೆ ಇತ್ತು. ಆಮೇಲೆ ನನಗೆ ಗ್ಯಾಸ್ಟ್ರಿಕ್ ಬಂದು ಇಲ್ಲಿಗೆ ಬರೋ ಮುಂಚೆ ಒಂದು 4 ತಿಂಗಳಿಂದ ನನಗೇನಾಗ್ತು ಅಂತಂದರೆ ಈ ಕಾಲು ನಡಿಯಕ್ಕಾಗ್ತಿರ್ಲಿಲ್ಲ. ನಡಿಬೇಕು ಅಂತಂದ್ರೆ ಗೋಡೆ ಹಿಡ್ಕೊಂಡು ನಾನು ನಡಿಬೇಕಿತ್ತು. ತುಂಬಾ ಸೀರಿಯಸ್ ಇತ್ತು. ತುಂಬಾ ಸೀರಿಯಸ್ ಇತ್ತು. ಆಮೇಲೆ ಕೈ ಹಿಂಗ್ ಎತ್ತಕ್ ಆಗ್ತಿರ್ಲಿಲ್ಲ, 2 ಕೈ ಎತ್ತಕ್ ಆಗ್ತಿರ್ಲಿಲ್ಲ, ಅಷ್ಟಿತ್ತು. ಶುಗರ್ದು ನಾನು ಮಾತ್ರೆ ಬಿಟ್ಬಿಟ್ಟಿದ್ದೀನಿ. ನೋಡಿ, ಮಾತ್ರ ಬಿಟ್ಬಿಟ್ಟು ಇವಾಗ ನೀವು ಮೊದ್ಲೇ ತರ ಸುಸ್ತಾಗೋದು ಇತ್ತು ಅಂತ ಹೇಳ್ತೀರಾ. ಈಗ ಆಗತ್ತಾ ಇಲ್ವಾ? ಆಗ್ತಿರ್ಲಿಲ್ಲ, ಸುಸ್ತಾಗೋದು ಎಲ್ಲ ಆಗೋದು. ವರ್ಕ್ ಮಾಡಕ್ಕೆ ಏನು ಸ್ಕೂಲ್ ನಲ್ಲಿ ವರ್ಕ್ ಮಾಡಕ್ ಆಗ್ತಿರ್ಲಿಲ್ಲ, ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ. ಈಗ ಅದು ಇಂಪ್ರೂವ್ ಆಗಿದೆಯಾ? ಇಂಪ್ರೂವ್ ಆಗಿದೆ, ಕಂಪ್ಲೀಟ್ ಇಂಪ್ರೂವ್ ಆಗಿದೆ. ಕಂಪ್ಲೀಟ್